ವೆಲ್ಕಮ್ ಬ್ಯಾಕ್ ಗಾಯ್ಸ್. ನಾವು ಮತ್ತೆ ಬಂದಿದ್ದೀವಿ ನಮ್ಮ ಮೈನ್ಕ್ರಾಫ್ಟ್ ಸರ್ವೈವಲ್ ಸೀರೀಸಿಗೆ. ಹಿಂದಿನ ಎಪಿಸೋಡಲ್ಲಿ ನೀವು ನೋಡ್ದಂಗೆ ನಾವು ಐರನ್ ಆರ್ಮರ್ ವಿತ್ ಪ್ರಾಪರ್ ಟೂಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಇದನ್ನು ಇವಾಗ ನೋಡ್ರಿ, ನಂದು ಐರನ್ ಆರ್ಮರ್ ನೋಡಿ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ನಂದು ಮೈನ್ಕ್ರಾಫ್ಟ್ ಸ್ಕಿನ್ ಇದೆ ಅಲ್ಲ, ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನಂದು ಹೊಸ ಸ್ಕಿನ್ ಇದೆ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತು ಈ ಎಪಿಸೋಡಿನ ಟಾಸ್ಕ್ ಏನಂದರೆ, ನಾವು ಡೈಮಂಡ್ ಆರ್ಮರನ್ನು ಮಾಡಬೇಕು, ಜೊತೆಗೆ ನಮಗೆ ಒಂದು ಬೇಸ್ ಬೇಕು, ಆ ಬೇಸನ್ನು ಮಾಡೋಣ. ಸೊ ನಮಗೆ ಡೈಮಂಡ್ ಆರ್ಮರಿಗೆ ನಮಗೆ ಡೈಮಂಡ್ ಬೇಕು ಫಸ್ಟ್ ಆಫ್ ಆಲ್, ಮತ್ತು ಟೂಲ್ಸಿಗೂ ಬೇಕು. ಇವಾಗ ನಾವು ಡೈಮಂಡ್ ಮೈನಿಂಗ್ ಹೋಗೋಣ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೋ. ಗೈಸ್, ಇಲ್ಲಿ ನಾನು ಮೈನಿಂಗ್ ಮಾಡೋಕ್ಕಾರ ನನಗೆ ಒಂದು ಲವಾ ಪೋಲ್ ಸಿಕ್ತು. ಸೊ ನಮಗೆ ನಮ್ಮ ಫಸ್ಟ್ ಡೈಮಂಡ್ ಸಿಕ್ಕಿದೆ ಗೈಸ್. ಇದನ್ನು ಐರನ್ ಪಿಕ್ಯಾಕ್ಸ್ ಇಂದಾನೆ ಮೈನ್ ಮಾಡಬೇಕು. ಸೊ ಗೈಸ್, ತುಂಬ ಮೈನಿಂಗ್ ಆದಮೇಲೆ ನಮ್ಮ ಡೈಮಂಡ್ ಆರ್ಮರ್ ರೆಡಿ ಆಗಿದೆ. ಸೊ 3, 2, 1, go! Yeah, boy. ಸೊ ಫೈನಲಿ ಗೈಸ್, ನಮ್ಮ ಡೈಮಂಡ್ ಆರ್ಮರ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ವಿತ್ ಟೂಲ್ಸ್ ಆಲ್ಸೋ. ಕೆಲವೊಂದು ಟೂಲ್ಸ್ ಕಂಪ್ಲೀಟ್ ಆಗಿಲ್ಲ, ಬಟ್ ನೋ ಪ್ರಾಬ್ಲಮ್, ಟೂಲ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಗೈಸ್, ಇವಾಗ ನಮ್ಮ ವಿಡಿಯೋನ ಸೆಕೆಂಡ್ ಟಾಸ್ಕ್ ಅಂದರೆ ನಾವಿರೋದಕ್ಕೆ ಒಂದು ಬೇಸ್ ಬೇಕು. ಯಾಕಂದರೆ ಪಾಪ ವಿಲೇಜರ್ ಮನೇಲಿ ಎಷ್ಟಂತ ಹೇಳೋಣ. ಸೊ ಅದಕ್ಕೆ ನಮಗೆ ಒಂದು ಮನೇನ ಬಿಲ್ಡ್ ಮಾಡ್ಕೋಬೇಕು. ಸೊ ಲೆಟ್ಸ್ ಗೋ. ಫೈನಲಿ ಗಾಯ್ಸ್, ನಮ್ಮದು ಮನೆ ರೆಡಿ ಆಗಿದೆ. ಒಳಗೇನಿರ್ಬೋದು ಅಂತ ನಿಮಗೆ ಗೊತ್ತಾಗಿರ್ಬೋದು ಅನಿಸುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ಅವರ್ ಹೋಮ್ ಟೂರ್. ಸೊ ಗೈಸ್, ವೆಲ್ಕಮ್ ಟು ನಮ್ಮ ಮನೆ. ಸೊ ನಮ್ಮ ಮನೆ ಎಷ್ಟೇ ಸಿಂಪಲ್ ಆಗಿದೆ. ಮತ್ತು ಇಲ್ಲಿ ಐರನ್ ಆರ್ಮರ್ ಇತ್ತಲ್ಲ, ನಂದು ಡೈಮಂಡ್ ಆರ್ಮರಿಗೆ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಲ್ಲ. ಸೊ ಐರನ್ ಆರ್ಮರ್ನ ಒಂದು ಆರ್ಮರ್ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ. ಸೊ ಗೈಸ್, ನಂದು ಇಲ್ಲೇ ಲೆಫ್ಟ್ ಸೈಡಲ್ಲೇ ಬೆಡ್ ಇಟ್ಕೊಂಡಿದ್ದೀನಿ. ಸೊ ಬೆಡ್ ಬಾಲ್ಕನಿ ಪಕ್ಕಕ್ಕೇ ಇದೆ, ಆರಾಮ್ ನೋಡ್ಬೋದು. ಮತ್ತು ಇಲ್ಲಿ ರೈಟ್ ಸೈಡಲ್ಲಿ ಕ್ರಾಫ್ಟಿಂಗ್ ಟೇಬಲ್. ಸೊ ನಾನು ಕ್ರಾಫ್ಟಿಂಗ್ ಟೇಬಲ್ ಹಂಗೆ ಮಾಡ್ತಿದ್ನ, ಅದಕ್ಕೆ ಹಂಗೆ ಮಾಡಿದ್ದೆ, ಒಂದು ಡಿಫ್ರೆಂಟ್ ಇರಲಿ ಅಂತ. ಮತ್ತು ಇಲ್ಲಿ ರೈಟ್ ಸೈಡಲ್ಲಿ ಫರ್ನೆಸನ್ನು ಇಟ್ಟಿದ್ದೀನಿ. ಸೊ ಮತ್ತಿಲ್ಲಿ ನೀವು ಮೇಲೆ ಬಂದರೆ ಅಂದರೆ ಇಲ್ಲಿ ಒಂಥರ ಸ್ಟೋರ್ ರೂಮ್ ಥರ ಮಾಡಿದ್ದೀನಿ. ಇಲ್ಲೂ 2 ಫರ್ನೆಸ್ ಇಟ್ಟಿದ್ದೀನಿ. ಇಲ್ಲಿ ಮೇಲೆ ನಾನು 4 ಚೆಸ್ಟ್ ಇಟ್ಟಿದ್ದೀನಿ. ಸೊ ಇನ್ನೂ ಸಾಮಾನು ಜಾಸ್ತಿ ಆಯ್ತಂದರೆ ಇನ್ನೂ ಚೆಸ್ಟ್ 4 ಇಡೋಣ. ಅಂದರೆ ಕೆಲವೊಂದು ಚೆಸ್ಟಲ್ಲಿ ಡಿಫ್ರೆಂಟ್ ಸಾಮಾನು, ಪರ್ಟಿಕ್ಯುಲರ್ ಸಾಮಾನ್ಸ್ ಎಲ್ಲ ಇಡ್ತೀನಿ. ಸೊ ಗೈಸ್, ಐ ನೋ ನನ್ನ ವೀಡಿಯೋಸ್ ಎಲ್ಲ ಸ್ವಲ್ಪ ಅಲ್ಲ, ತುಂಬ ಚಿಕ್ಕದಾಗಿದೆ. ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವೀಡಿಯೋಸ್ನ ಸ್ವಲ್ಪ ಉದ್ದ ಇಡೋಕ್ಕೆ ನೋಡ್ತೀನಿ. ಅದೇನಾಯ್ತಂದರೆ ನಾನು ಮನೆ ಬಿಲ್ಡ್ ಮಾಡೋದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.